ಇದು ಚೆನ್ನಾಗಿ ನುಗ್ಗುತ್ತೆ. ಇಲ್ಲಿಂದ ನಮ್ಮ ಆಫ್ ರೋಡ್ ಪಯಣ ಶುರು. ಮುಂದೆ ನಮ್ಮ ಅಚ್ಚ ಓಡಿಸ್ಕೊ ಹೋಗ್ತಿದ್ದಾನೆ. ನಮ್ಮ ಅಚ್ಚ ಅಲೆ ಕಣಿಗೆ ಕಾಣಿಸ್ತೆ, ಅಲೆ ಹೊಂಟವನಲ್ಲಪ್ಪ ಅವನು. ಹಲೋ, ಹಾಯ್, ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ದಿನ ಬಂದು ಶಿವರಾತ್ರಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಶಿವನು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ತಾ ಶಿವನ ಹತ್ರ ಯಾಕಂದರೆ ವಯಸ್ಸು ಸ್ವಲ್ಪ ಯಾವುದೋ ಒಂದು ಊರಿಗೆ ಹೋಗಿದ್ದೆ. ಆ ಊರಲ್ಲಿ ಸ್ವಲ್ಪ ನೀರು ಕುಡ್ದಾಗಿಂದ ನನಗೆ ವಯಸ್ಸು ಸ್ವಲ್ಪ ಹೋಗಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ಬೆಟ್ಟ ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಇದು ಬಂದು SRS ಬೆಟ್ಟ. ಬಟ್ ನಾನು SRS ಬೆಟ್ಟಕ್ಕೆ ಹೋಗ್ತಾಯಿಲ್ಲ. ಬಟ್ ಆ ರೋಡಿಂದನೇ ನಾವೊಂದು ಶಿವರಾತ್ರಿ ಪ್ರಯುಕ್ತ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಾವು ನಮ್ಮ ಬೈಸೆಲ್ಲ ಹೋಗ್ತಾಯಿದ್ದೀವಿ. ಆಲ್ರೆಡಿ ಒಂದು ಬ್ಯಾಚು ನಮ್ಮದು 2 ಬೈಕ್ ರೈಡರ್ಸ್ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ. ನಾವು ಹಿಂದ್ಗಡೆ ನಾವು ಇಬ್ಬರು ಹೋಗ್ತಾಯಿದ್ದೀವಿ. SRS ಬೆಟ್ಟದ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. SRS ಬೆಟ್ಟದಲ್ಲಿರೋದು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯವರು. ಒಂದಿನ ಟೈಮ್ ಬರಲಿ, ಈ ದೇವಸ್ಥಾನ ಒಂದಿನ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ. ಆ ದಿನ ಯಾವುದು ಬರುತ್ತೋ ಆ ದಿನ ಬಂದಿದ್ದ ದಿನ ಮಾಡೇ ಮಾಡ್ತೀನಿ. ಮಾಡೋಣ. ಮತ್ತು ಎಲ್ಲ ಶಿವರಾತ್ರಿ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ? ಆದಷ್ಟು ಜನ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಪಾದಯಾತ್ರೆ ಹೋಗಿರ್ತಾರೆ. ಇನ್ನು ಸ್ವಲ್ಪ ಜನ ಉಪವಾಸ ಇದ್ದು ಆಚರಿಸ್ತಾ ಇರ್ತಾರೆ. ನಾವು ರೈಡರ್ಸ್ಗಳು ರೈಡ್ ಮಾಡ್ಕೊಂಡು ಆಚರಿಸ್ತಾ ಇದ್ದೀವಿ. ಬನ್ನಿ, ನಾವು ಹೋಗ್ತಿರೋ ಪ್ಲೇಸ್ಗೆ ಯಾವುದು ಗುಡಿ ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ಯಾವ ಊರಲ್ಲಿ ಇದೆ ಅಂತ ತೋರಿಸ್ತೀನಿ. ಹೋಗೋಣ. ಆಲ್ರೆಡಿ ನಮ್ಮ ಹುಡುಗರು ಬಂದು ಆಲ್ರೆಡಿ ಕಾಯ್ತಿದ್ದಾರೆ ನೋಡಿ. ಇಲ್ಲಿ ಮುಂದೆ ಒಂದು ಬೈಕ್ ನಿಂತಿದೆ. ಆಲ್ರೆಡಿ ಇಬ್ಬರು ಹೋಗಿದ್ದಾರೆ ಅಲ್ಲಿಗೆ. ಈಗ ಹೋಗೋಣ ಬನ್ನಿ. ಈಗ 2 ಬೈಕ್ ಜಾಯ್ನ್ ಆದವು. ಇನ್ನಿಬ್ಬರು ಆಲ್ರೆಡಿ ಮುಂದೆ ಹೋಗ್ತಿದ್ದಾರೆ. ಈಗ ಅವ್ರಿಗೆ ಹೋಗಿ ಮಾತಾಡ್ಸೋಣ. ಯಾಕಂದರೆ ಯಾವಾಗಲೂ ಆಲ್ಮೋಸ್ಟ್ ನಾನೇ ಲೇಟು. ಪ್ಲ್ಯಾನ್ ನಂದೇ ಇರುತ್ತೆ, ಬೇರೆ ಓಡೋಣ ಅಂತ ನಾನೇ ಹೇಳಿರ್ತೀನಿ. ಬಟ್ ನಾನೇ ಲೇಟ್ ಮಾಡಿರ್ತೀನಿ. ಎಲ್ಲ ಹುರ್ಕೋತಾರೆ ಏನೋ ಅಂತ ಹೇಳ್ಬಿಟ್ಟು ಸ್ಲೋ ಮಾಡಿದೆ ಮುಂದೆ ಬೇಗನೆ ಹೋಗ್ತಾಯಿದ್ದೀನಿ. ಯಾಕಂದರೆ ಈಗ ನಿಲ್ಸಿದ್ರೆ ಗೊತ್ತಲ್ಲ, ಆಲ್ರೆಡಿ ಲೇಟು, ಅದ್ರಲ್ಲಿ ಬೇರೆ ನಿಲ್ಸ್ಕೊ ಬೇರೆ ಮಾತಾಡ್ತೀಯ ಅಂತಾರೆ. ಯಾಕೆ ಸುಮ್ಮನೆ ಮಾತು ಕೊಟ್ಬಿಡೋಣ. ಬನ್ನಿ, ಮುಂದೆ ಹೋಗ್ತಾ ಯಾವ ದೇವಸ್ಥಾನ ಏನು ಅಂತ ತೋರಿಸ್ತೀನಿ. ಮುಂದೆ ಮಾತಾಡೋಣ. ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಕೆಂಪು ರಥಗಳು. ಬಾಸ್ ಒಂಚೂರು ಸೈಡ್ ಕೊಟ್ಬಿಟ್ರೆ ಹೊಂಟೋಗ್ತೀವಿ ಹಂಗೆ. ನಾವು ಕೊಡ್ತೀರಾ ಇಲ್ಲ ನಾವು ನಿಮ್ಮ ಹಿಂದೆನೇ ಬರ್ತಾ ಇರೋದ? ಒಂಚೂರು ಸ್ವಲ್ಪ ದಯ ತೋರಿಸಿ ನಮ್ಮ ಮೇಲೆ ಇರಲಿ, ಕರುಣಿಸಿ ದಾರಿನ ಸ್ವಲ್ಪ. ಥ್ಯಾಂಕ್ ಯು ಬಾಸ್. ಹೇಗೆ ಡ್ರೈವರ್ ಅಣ್ಣ ಅವರು? ಥ್ಯಾಂಕ್ಸ್ ಅಣ್ಣ. ನಮ್ಮ ಅಣ್ಣವರು ಹೊಡಿಲಿ, ನಿನ್ನ ಬೈಕ್ನ ಓಡಿಸ್ತೀನಿ ಅಂದ್ಬಿಟ್ಟು ಈಗ ಬೈಕ್ ಎಕ್ಸ್ಚೇಂಜ್ ಮಾಡಿಕೊಂಡು ನನ್ನ ರಥನ ಅವ್ರಿಗೆ ಕೊಟ್ಟು ಅವ್ರ ರಥನ ನಾನೀಗ ರೈಡ್ ಮಾಡ್ತಾಯಿದ್ದೀನಿ. ಇದು ಒಂಥರ ಚೆನ್ನಾಗಿದೆ. ಆದರೂ ಬೀಸ್ಟ್ ಓಡಿಸೋ ಥರ ಫೀಲ್ ಆಗಲ್ಲ. ನಮ್ಮದು ಬೀಸ್ಟ್ ಏನಿದ್ರು ಹೊಡಿ ಬಡಿ ಅನ್ನೋ ಥರ. ಇದೇ ಒಂಥರ ಆಫ್ ರೋಡಿಗೆ ಚೆಂದ. ಆಫ್ ರೋಡಿಗೆ ಆಗ್ಬೋದು, ಟೂರಿಂಗು ಮಸ್ತ್ ಗಾಡಿ ಇದು. ನನ್ನ ಗಾಡಿ ಆಗಿದೆ ಗುಂಡಿಲೆಲ್ಲ ಬಿಟ್ಟರೆ ಫೀಲ್ ಆಗ್ತಿತ್ತು. ಬಟ್ ಇದು ಯಾವ ಗುಂಡಿ ಬಿಟ್ಟರೆ ಏನೂ ಅನಿಸ್ತಾ ಇಲ್ಲ ನನಗೆ. ಒಂಥರ ಚೆನ್ನಾಗಿದೆ ಇದನ್ನು. ಪರವಾಗಿಲ್ಲ, ಇದು ಚೆನ್ನಾಗಿ ನುಗ್ಗುತ್ತೆ. ಬಿಟ್ಟಕ್ಕೆ ಹೋಗೋಕ್ಕೆ ದಾರಿ ಅಂತೂ ಸಕ್ಕದಾಗಿ ಮಾಡೋದು. ರೋಡ್ ನೋಡಿ ಹೇಗಿದೆ. ಆದ್ರೂ ಈ ಫಾರೆಸ್ಟಲ್ಲಿ ಈ ಥರ ರೋಡ್ ಮಾಡಿಸಿದ್ರೆ ಸಕ್ಕತ್ತಲ್ವಾ? ಹೆಂಗಿದೆ ನೋಡಿ.
ನಾವು ಮೇಲೆ ಕಾಣಿಸಿರ್ಬೋದು ನೋಡಿ ನಿಮಗೆ ಬೆಟ್ಟ. ಈಗ ಹೋಗ್ತಿರೋದೆ ಆ ಬೆಟ್ಟಕ್ಕೆ. ಬನ್ನಿ. ಓ, ರೋಡ್ ಚೆನ್ನಾಗಿದೆ ಅಂತಿರೋ ಆಗಲೇ ನಮಗೆ ಬಂತು. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬೀಸ್ಟು ಸ್ವಲ್ಪ ನಿಧಾನಕ್ಕೆ ಬನ್ನಿ, ನಮ್ಮ ಬೀಸ್ಟ್ನ ಎತ್ಕೊಂಡು. ಯಾಕಂದರೆ ಇವೆಲ್ಲ ಆಫ್ ರೋಡ್ ಸೆಗ್ಮೆಂಟ್ ಬೈಕ್ಸ್ ಇವೆಲ್ಲ. ಅದು ಆಫ್ ರೋಡ್ಗೂ ಆಗುತ್ತೆ, ಬಟ್ ನೋಡ್ಕೊಂಡು ಓಡಿಸ್ಬೇಕಾಗುತ್ತೆ. ಅದರಿಂದ ನಾವು ಹೋಗ್ತಿರೋ ದೇವಸ್ಥಾನ ಇಲ್ಲಿದೆ ನೋಡಿ. ಇದೇ ದೇವಸ್ಥಾನಕ್ಕೆ ಬನ್ನಿ, ಮೇಲೋಗಿ ತೋರಿಸ್ತೀನಿ ನಿಮಗೆ. ಓ, ಯಾಕೋ ಜರ್ಕೊಡಿತಾರೆ. ಹತ್ತಿಸೋಣ. ಇಲ್ಲಿಂದ ನಮ್ಮ ಆಫ್ ರೋಡ್ ಪಯಣ ಶುರು. ಮುಂದೆ ನಮ್ಮ ಅಚ್ಚ ಓಡಿಸ್ಕೊ ಹೋಗ್ತಿದ್ದಾನೆ. ಅದು ಬಂದು ಟ್ರಯಾಂಪ್. ನಮ್ಮ ಅಚ್ಚ ಟ್ರಯಾಂಪಲ್ಲಿ ಹೋಗ್ತಿದ್ದಾನೆ. ನಾನು ಈ ಸುಜುಕಿಲಿ. ನಮ್ಮ ಅಣ್ಣವ್ರು ಬಂದು ನಮ್ಮ 400 NS ಅಲ್ಲಿ. ಯಾಕೋ ಸ್ಲೋ ಆಗ್ಬಿಟ್ರು ಅಣ್ಣ. ನಿಧಾನಕ್ಕೆ ಬನ್ನಿ, ಪರವಾಗಿಲ್ಲ, ಹೋಗಿರೋಣ ನಾವು. ಆಫ್ ರೋಡ್ ಅಂದರೆ ಅಂಥ ಆಫ್ ರೋಡ್ ಏನಿಲ್ಲ, ಒಂದು ಲೈಟಾಗಿದೆ. ಬಟ್ ಆಫ್ ರೋಡ್ ಅಂದರೆ ಆಫ್ ರೋಡೇ, ಬಟ್ ಅಷ್ಟೊಂದು ಕ್ರಿಟಿಕಲ್ ಆಗಿರೋ ಆಫ್ ರೋಡ್ ಏನಲ್ಲ ಇದು. ನಮ್ಮ ಅಚ್ಚ ಅಂತೂ ಆಫ್ ರೋಡ್ನ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೊಡಿತವನೆ. ಹೊಡಿಲಿ. ಅದು ತೋಟದಲ್ಲೆಲ್ಲ ದಾರಿ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಓಹೋ, ಇಲ್ಲಿ ನಿಧಾನಕ್ಕೆ ಹೋಗ್ಬೇಕು, ಯಾಕಂದರೆ ಗಾಡಿನ ಸೈಡ್ಗೆಳೆಯೋ ಚಾನ್ಸಸ್ ತುಂಬ ಇದೆ. ಸ್ಕಿಡ್ ಆಗೋ ಚಾನ್ಸಸ್ ಬೇಜಾನಿದೆ ಇಲ್ಲಿ. ಆ ಕಡೆ ಮರಳುಗಳು ಆ ಥರ ಇದೆ ಇಲ್ಲಿಲ್ಲ. ಅಣ್ಣ ಇನ್ನೂ ಬರಲೇ ಇಲ್ಲ. ಬರಲಿ, ನಿಧಾನಕ್ಕೆ ಹೋಗಿರೋಣ ಅಲ್ಲಿ ತನಕ ಮೇಲೆ. ಇಲ್ಲೂ ಒಂಚೂರು ರೋಡ್ ಮಾಡಿಬಿಟ್ರೆ ಇನ್ನೂ ಜನ ಸಕ್ಕದಾಗಿ ಸೇರ್ತಾರೆ ಮಾತ್ರ. ಹೇಗಿದೆ ನೋಡಿ, ಮಸ್ತ್ ಪ್ಲೇಸ್ ಅನ್ಬೋದು, ಮಸ್ತ್ ಆಫ್ ರೋಡು ಅನ್ಬೋದು. ಸಕ್ಕದಾಗಿದೆ. ಈ ಕಡೆ ಸನ್ಸೆಟ್ಟು ಆಗ್ತಿದೆ. ಮೇಲ್ಗಡೆ ಹೋದರೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗ್ಬೋದು ಅನ್ಕೋತೀನಿ. ನಮ್ಮ ಅಚ್ಚ ಅಲೆ ಕಣಿಗೆ ಕಾಣಿಸ್ತೆ, ಅಲೆ ಹೊಂಟವನಲ್ಲಪ್ಪ ಅವನು. ನಾನೇ ಸ್ಲೋ ಆಗೋದನ್ನ. ಹೊಡಿಯೋಣ. ಸ್ವಲ್ಪ ಭಯ, ಯಾಕಂದರೆ ನಂದಲ್ವಲ್ಲಪ್ಪ ರಥ, ಅದಕ್ಕೆ. ನನ್ನ ರಥ ಆಗಿರೋ ತಲೆನೇ ಕೆಡ್ಸ್ಕೊಡ್ತಿರಲಿಲ್ಲ. ನಾಯಿ ಹೊಡೆದಂಗೆ ಹೊಡೆದಿರ್ತಿದ್ದೆ. ಅಣ್ಣ ಅವ್ರದಲ್ವಾ ರಥ ಅಂದಮೇಲೆ ಎಲ್ಲರಿಗೂ ಒಂದೇ. ನಂದಾದ್ರೆ ನೋಡ್ದಾದ್ರೇನು ಸೇಫ್ಟಿ ಮುಖ್ಯ. ಸೇಫ್ಟಿಯಾಗಿ ಓಡಿಸೋದು ಮೊದಲು ಪ್ರಾಧಾನ್ಯತೆ ಕೊಡಬೇಕು. ನಾವು ಸೇಫ್ಟಿಯಾಗಿ ಓಡಿಸೋದನ್ನ ಮೊದಲು ನಾವು ಕಲಿಬೇಕು. ರಥ ಅನ್ನೋದೆಲ್ಲ ಎಲ್ಲರಿಗೂ ಒಂದೇ ಅಲ್ವಾ, ಆ ರೀಸನ್ಗೆ ಅವರು ಬಂಡವಾಳ ಹಾಕಿರ್ತಾರೆ. ಅಷ್ಟೇ ಪ್ರೀತಿ, ಅಷ್ಟೇ ಎಮೋಷನ್ನು ಎಲ್ಲ ಇರುತ್ತೆ. ಈಗ ನಾವು ದೇವಸ್ಥಾನ ಹತ್ರ ಬಂದ್ವಿ. ಬನ್ನಿ, ನಿಮ್ಮ ಮುಂದೆ ಹೋಗಿ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ. ನಮ್ಮ ಅಚ್ಚ ಆಲ್ಮೋಸ್ಟ್ ಅಲ್ಲೇ ಹತ್ತಿಸ್ಬಿಟ್ಟಿದ್ದಾನೆ. ಹತ್ತಿಸಿ ಆಲ್ರೆಡಿ ನಿಂತಿದ್ದಾನೆ. ಈಗ ಹೋಗ್ತೀನಿ ನಾನು. ಬನ್ನಿ ಹೋಗಿ ಮುಂದೆ ದೇವಸ್ಥಾನ ಮುಂದೆ ಹೋಗಿ ನಿಲ್ಲಿಸೋಣ. ಹೇಗಿದೆ ಮುಂದೆ ಗುಡಿ, ಬೆಟ್ಟದ ಗುಡಿ ಸಕ್ಕತ್ತಿದೆ. ಮುಂದೆ ಹೋಗಿ ನಿಲ್ಲಿಸ್ತೀನಿ. ಅಲ್ಲಿಂದ ನಮ್ಮ ರಥಗಳನ್ನೆಲ್ಲ ನಿಲ್ಲಿಸಿ ಅಲ್ಲಿಂದ ಈಗ ದೇವಸ್ಥಾನ ಹೋಗ್ತಾ ಇದ್ದೀವಿ ನಾವು. ಬನ್ನಿ, ಅಲ್ಲಿ ಹೇಗಿದೆ ಫಸ್ಟ್ ನೋಡೋಣ ಹೇಗಿದೆ. ಈಗ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇರೋದ್ರಿಂದ ವಾಯ್ಸ್ ಕೇಳಿಸೋದು ಸ್ವಲ್ಪ ಕಮ್ಮಿನೇ. ಆದರೂ ಬನ್ನಿ ದೇವಸ್ಥಾನ ಹೋಗೋಣ ಹೇಗಿದೆ. ನಾವು ಬಂದಿರೋ ದೇವಸ್ಥಾನ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಸನ್ನಿಧಿ. ಬನ್ನಿ ಒಳಗೋಣ ಹೇಗಿದೆ ನೋಡೋಣ. ಬನ್ನಿ.
ಅಲಂಕಾರ ಅಂತೂ ತುಂಬ ಇಷ್ಟ ಆಯಿತು. ಶಿವನಾಗಿ ಅಲಂಕಾರ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಹೇಗಿದೆ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಖುಷಿನೂ ಆಯಿತು. ಕೈಲಾಸದಲ್ಲಿ ಕೂತಿರೋ ಶಿವನ ಅಲಂಕಾರ ಥರ ಇದೆ. ಅಲ್ಲಿಂದ ಮುಂದೆ ಬಂದು ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕೋಣಂತ ಬಂದ್ವಿ. ದೇವಸ್ಥಾನ ಹಿಂದೆ ಬಂದರೆ ದೇವಸ್ಥಾನ ಹಿಂದೆ ಒಂದು ಗುಡಿ ಇತ್ತು. ಇದ್ಯಾವುದು ಗುಡಿ ಅಂತ ನೋಡೋಕೆ ಹೋದರೆ ಅಲ್ಲೂ ಒಂದು ಲಿಂಗ ಇತ್ತು. ಲಿಂಗದ ಮೇಲೆ ಒಂದು ದೇವನ ಪ್ರತಿಷ್ಠಾಪನೆ ಮಾಡಿದರು. ಅದು ಶಿವನ ಆಕಾರವೇ ಆಗಿತ್ತು. ಅಲ್ಲಿಂದ ಅದನ್ನು ಕೈ ಮುಗಿದು ಮುಂದೆ ಹೋಗ್ತಾಯಿದ್ವಿ. ಗುಡಿ ಸುತ್ತ ಅಂತೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹೊಸ್ದಾಗಿ ಕಟ್ಟಿರೋ ದೇವಸ್ಥಾನ ಅನಿಸುತ್ತೆ. ದೇವಸ್ಥಾನ ಅಂತೂ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಕ್ಕತ್ತಾಗಿರುತ್ತೆ. ಇದು ಬೆಟ್ಟದ ಮೇಲಿರೋ ದೇವಸ್ಥಾನ, ಅದರಿಂದ ನೇಚರ್ ಅಂತೂ ಸಕ್ಕತ್ತಾಗಿರುತ್ತೆ. ಸುತ್ತಮುತ್ತ ಅಂತೂ ಇನ್ನೂ ಸೂಪರಾಗಿರುತ್ತೆ. ಇಲ್ಲೂ ಒಂದು ಶಿವನ ಮೂರ್ತಿ ಇಟ್ಟಿದ್ದಾರೆ. ಇದೆಲ್ಲ ನೋಡ್ಕೊಂಡು ನಾವು ಮುಂದೆ ಸಾಗ್ತಾಯಿದ್ವಿ. ನಮಗಲ್ಲಿ ಮುಂದೆ ಹೋಗ್ಬೇಕಾದ್ರೆ ಲಿಂಗಗಳು ಜೋಡಿಸಿ ಮಧ್ಯದಲ್ಲಿ ಒಂದು ಲಿಂಗನ ಕೂರಿಸಿ ಅದ್ರ ಮೇಲೆ ನೀರು ಬೀಳುವ ಥರ ಮಾಡಿದರೆ ಇದು ಸೆಟ್ಟಲ್ಲ. ಇದು ಈಗ ಜಸ್ಟ್ ಶಿವರಾತ್ರಿಗೆ ಮಾಡಿರೋ ಸೆಟ್ಟಲ್ಲ. ಆಲ್ಮೋಸ್ಟ್ ಇವರೇ ಇದನ್ನು ಕಟ್ಟಿರೋದು. ಯಾವಾಗಲೂ ಇದೇ ಥರ ಇರುತ್ತೆ. ಶಿವರಾತ್ರಿಗೆ ಸೆಟ್ ಹಾಕಿರೋದಲ್ಲ, ಬಿಲ್ಟ್ ಮಾಡಿರೋದು ಇದನ್ನು. ಹೇಗಿದೆ ನೋಡಿ. ಇಲ್ಲಿನ ನೇಚರ್ ಅಂತೂ ಸಕ್ಕತ್ತಾಗಿದೆ. ಹಿಂದ್ಗಡೆ ಸನ್ಸೆಟ್ ಆಗ್ತಿದೆ, ಮುಂದ್ಗಡೆ ಬಸವಣ್ಣ, ಅದ್ರ ಹಿಂದ್ಗಡೆ ಲಿಂಗ. ನೋಡೋಕ್ಕೆ ಕಣ್ಣಂತೂ ಸಾಲ್ತಿರಲಿಲ್ಲ. ನೀವು ಸನ್ಸೆಟ್ಟಿಗಂತ ಬಂದರೆ ಪ್ಲೇಸ್ ಅಂತೂ ಮಸ್ತಾಗಿರುತ್ತೆ, ತುಂಬ ಖುಷಿಯಾಗುತ್ತೆ, ತುಂಬ ಇಷ್ಟಪಡ್ತೀರ. ನೋಡಿ ಹೇಗಿದೆ ನೋಡಿ, ಹಿಂದೆ ಸನ್ಸೆಟ್ಟು, ಅದು ಮುಂದೆ ಲಿಂಗ. ಸಕ್ಕತ್ತಾಗಿದೆ ಪ್ಲೇಸ್ ಅಂತೂ. ನಂಗೆ ತುಂಬ ಇಷ್ಟ ಆಯಿತು. ನಾವಾಗಿ ಶಿವರಾತ್ರಿಲಾದರೂ ಒಳ್ಳೆ ಪ್ಲೇಸ್ನ ವಿಸಿಟ್ ಮಾಡಿದೆ ಅನಿಸ್ತು. ನೋಡಿ ಸನ್ಸೆಟ್ ಪಾಯಿಂಟ್ ಹೇಗಿದೆ, ಸುತ್ತ ಬೆಟ್ಟಗಳು ನೋಡಿ. ಈ ಬೆಟ್ಟದ ಮಧ್ಯದಲ್ಲಿ ಈ ಶ್ರೀ ಸಿದ್ದಪ್ಪಾಜಿ ಸಿದ್ದೇಶ್ವರ ಸನ್ನಿಧಿ. ಪ್ಲೇಸ್ ಅಂತೂ ಅಲ್ಟಿಮೇಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ವಿಸಿಟ್ ಮಾಡಿ, ಮಸ್ತ್ ಪ್ಲೇಸ್ ಇದೆ ಮಾತ್ರ. ಅಲ್ಲಿಂದ ನಾವು ಶಿವನ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಬರಬೇಕಾದ್ರಲ್ಲೇ ಒಂದು ಹಾದಿಲಿ ಬಂದ್ವಿ. ಅಂದರೆ ಹಾದಿ ಮೀನ್ಸ್ ದಾರಿ. ಬರಬೇಕಾದ್ರಲ್ಲೇ ಒಂದು ದಾರಿಲಿ ಬಂದ್ವಿ. ಈಗ ಇನ್ನೊಂದು ದಾರಿ ಇದೆ. ಅಂದರೆ ಈ ಟೆಂಪಲ್ಗೆ 2 ರೂಟ್ ಇದೆ. 2 ರೂಟಲ್ಲೂ ಬರ್ಬೋದು ನೀವು. ನಾವು ಬಂದಾಗ ಅವೇರಳ್ಳಿ ಬೆಟ್ಟದಿಂದ ಮುಂದಕ್ಕೆ ಬರ್ತಾ ತೆಂಗಿನಕಾಲು ರೂಟಿಗೆ ಎತ್ಕೊಂಡು ಆ ರೂಟಿಂದ ಹೆಚ್ಚು ಕೊತ್ನೂರು ಅನ್ನೋ ಸ್ಥಳದಲ್ಲಿ ಈ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ನಾವು ಬರ್ಬೇಕಾದ್ರೆ ಈ ಕಡೆಯಿಂದ ಬಂದ್ವಿ, ಹೋಗ್ಬೇಕಾದ್ರೆ ಇನ್ನೊಂದು ರೂಟಲ್ಲಿ ಹೋಗ್ತಾಯಿದ್ದೀವಿ. ದೇವಸ್ಥಾನ ಅಂತೂ ಸಕ್ಕತ್ತಾಗಿದೆ. ನೋಡಿದ್ರಲ್ಲ ಹೇಗಿದೆ ಅಂತ. ಮುಂದೆ ವಿಸಿಟ್ ಮಾಡಿ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಆ ಶಿವನ ಅಲಂಕಾರ ಇರ್ಬೋದು, ಸಕ್ಕತ್ತಾಗಿ ಮಾಡಿದ್ದಾರೆ. ವಾಟರ್ ಫ್ಲೋ ಆಗ್ತಿರೋದು ಎಲ್ಲ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಬಂದಾಗ ಯಾರು ಗಲೀಜು ಮಾಡಿ ಹಾಳು ಮಾಡೋಕ್ಕೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ. ಪ್ಲೇಸ್ ಅಂತೂ ಸೂಪರಾಗಿದೆ ಅಂತ ಹೇಳ್ತೀನಿ. ಒನ್ ಡೇ ಟ್ರಿಪ್ ಮಾಡೋಕ್ಕಂತೂ ಮಸ್ತು ಪ್ಲೇಸು. ಇವತ್ತು ಶಿವರಾತ್ರಿ ಆದ್ದರಿಂದ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಜನಗಳು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಟ್ಟ ಹತ್ಕೊಂಡು ಸುಸ್ತಾಗಿ ಪಾಪ ಅಕ್ಕಂದಿರೋ ತಾಯಿಂದರೆಲ್ಲ ನಡ್ಕೊಂಡು ಹೋಗ್ತಾವ್ರೆ. ಆಫ್ ರೋಡ್ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಪ್ಲೇಸ್ ಅಂತೂ ಮಸ್ತಾಗಿದೆ, ಸಕ್ಕತ್ತಾಗಿದೆ. ಕೆಳಗೆ ಕಾಣಿಸ್ತಿರ್ಬೋದು ನೋಡಿ, ಊರುಗಳೆಲ್ಲ ಹೇಗೆ ಕಾಣಿಸ್ತಿದೆ. ಇದೇ ಮೇನ್ ದಾರಿ ಅನಿಸುತ್ತೆ. ನಾವು ಬರಬೇಕಾದ್ರೆ ಬೇರೆ ಹಾದಿಲಿ ಬಂದುಬಿಟ್ವಿ. ಅದು ಸೇಮ್ ಇಲ್ಲಿಗೆ ಬರುತ್ತೆ, ಅದು ಅಲ್ಲಿಗೆ ಬರುತ್ತೆ. ಬಟ್ ಹಾಗಾದ್ರೆ ಬೆಟ್ಟದ ಹಾದಿ ಇದೆ ಅನಿಸುತ್ತೆ, ಮೇನ್ ಹಾದಿ. ಯಾಕಂದರೆ ಏಕ್ಸಕ್ಕೂ ಲೈಟೆಲ್ಲ ಉರಿತಿದೆ ನೋಡಿ. ಈಗ ಮೇಲೆ ನೋಡಿ, ಇದೆ ಮುಖ್ಯವಾದ ಮೇನ್ ರೋಡ್ ಅಂತೀವಲ್ಲ, ಅಂದರೆ ಮುಖ್ಯವಾದ ರಸ್ತೆ ದೇವಸ್ಥಾನಕ್ಕೆ ಇದೆ ಅನಿಸುತ್ತೆ.
ಇಲ್ಲಿಂದ ಸ್ವಲ್ಪ ಸಿಮೆಂಟ್ ರೋಡ್ ಮಾಡಿಸಿದ್ದಾರೆ, ಇನ್ನೂ ಸ್ವಲ್ಪ ಬೆಟ್ಟದ ಮೇಲೆ ಮಾಡಿಸಿಲ್ಲ, ಮಾಡಿಸ್ಬೇಕು. ಮಾಡಿಸಿದ್ರೆ ಇನ್ನೂ ಒಳ್ಳೆಯದು. ಭಕ್ತಾದಿಗಳೆಲ್ಲ ಶಿವರಾತ್ರಿ ನೈಟು ಜಾವಕ್ಕೆ ಸ್ವಾಮಿಯವರ ದರ್ಶನ ಪಡೆಯೋಕ್ಕೆಲ್ಲ ಮೇಲೆ ಹೋಗ್ತಿದ್ದಾರೆ. ಡೇ ಟೈಮಲ್ಲಿ ಬಂತು ಅಂದರೆ ಒಳ್ಳೆ ಪ್ಲೇಸ್ ಅನ್ಬೋದು. ಆಲ್ರೆಡಿ ರೋಡೆಲ್ಲ ಒದ್ರೋಗಿದೆ. ಯಾಕಂದರೆ ಬೆಟ್ಟದ ಮೇಲಿಂದ ಮಳೆ ಬಂದಾಗ ಫ್ಲೋ ಆಗುತ್ತಲ್ಲ, ವಾಟರ್ ಫ್ಲೋ ಆದಾಗ ಕಿತ್ತೋಗೋ ಚಾನ್ಸಸ್ ತುಂಬ ಇರ್ತವೆ. ಹಾಗೆ ರೋಡೆಲ್ಲ ಡ್ಯಾಮೇಜ್ ಆಗಿದೆ ಅನಿಸುತ್ತೆ. ಅಂತೂ ಈಗ ಬೆಟ್ಟದ ಕೆಳಗೆ ಬಂದ್ವಿ. ಇದರಿಂದ ಹೊರಡ್ತಾ ಇದ್ವಿ ನಾವು. ಮತ್ತು ನೋಡಿದ್ರಲ್ಲ ದೇವಸ್ಥಾನ ಹೇಗಿತ್ತು ಅಂತ. ಮತ್ತು ಇದೇ ಥರ ಕಂಟೆಂಟು ಒಳ್ಳೊಳ್ಳೆ ದೇವಸ್ಥಾನಗಳಾಗಿರ್ಬೋದು, ಪ್ರಸಿದ್ಧ ಸ್ಥಳಗಳಾಗಿರ್ಬೋದು, ಯಾವುದೇ ಆಗಿರಲಿ, ನಿಮ್ಗೆ ಯಾರೋ ನಿಮ್ಮೂರ ಅಕ್ಕಪಕ್ಕದಲ್ಲಿ ಯಾವ್ದಾರು ಇದ್ದರೂ ನನಗೆ ಕಮೆಂಟ್ ಸಮೇತ ಹೇಳಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕೌಂಟ್ ಇದೆ, ಅಲ್ಲಿಗಾರು ಮೆಸೇಜ್ ಮಾಡಿ, ನಾನು ನೋಡಿ ಸಾಧ್ಯವಾದರೆ ಬಂದು ನಿಮ್ಮೂರಲ್ಲಿ ಏನಿದೆ ತಿಳ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಖುಷಿಯಾಗಿರುತ್ತೆ. ಯಾವುದೇ ಇದ್ದರೂ ದಯವಿಟ್ಟು ನಿಮಗೆ ಗೊತ್ತಿರೋದು, ನನಗೆ ಗೊತ್ತಿಲ್ಲದಿರೋ ಅದರ ಸ್ಥಳಗಳಿದೆ ತಿಳಿಸಿ, ನಾನು ಅಲ್ಲಿಗೆ ಬಂದು ಅದ್ರ ಬಗ್ಗೆ ತಿಳ್ಕೊಂಡು ಖುಷಿಯಿಂದ ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ, ನಗ್ತಾಯಿರಿ. ಎಲ್ಲರಿಗೂ ಶಿವ ಮಾದಪ್ಪ ಅಂದರೆ ಇವತ್ತು ದಿನ ಶಿವರಾತ್ರಿ, ಆದ್ದರಿಂದ ಎಲ್ಲ ದೇವರ ಕೃಪೆ ನಿಮ್ಮ ಮೇಲೆ ಇರಲಿ, ಎಲ್ಲ ಖುಷಿಯಿಂದ ನಗ್ನಗ್ತಾ ಚೆನ್ನಾಗಿರಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋಲಿ ಸಿಗೋಣ. ಬಿ ಹ್ಯಾಪಿ, ನೋ ಬಿ ಪಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.